ಚರಿತ್ರೆಯನ್ನು ನಿರ್ಮಾಣ ಮಾಡಿದ್ದೀರಿ. ಒಂದು ದಾವಣಗೆರೆಯಲ್ಲಿ ಸಿದ್ದರಾಮಯ್ಯ 75, ಚಿತ್ರದುರ್ಗದಲ್ಲಿ SC ST ಸಮಾವೇಶ, ಮತ್ತೊಮ್ಮೆ ಚಿತ್ರದುರ್ಗದಲ್ಲಿ ಎಲ್ಲ ಶೋಷಿತ ವರ್ಗಗಳ ಐಕ್ಯತಾ ಸಮಾವೇಶ. ನಾವು ಯಾಕೆ ಸಮಾವೇಶ ಮಾಡಬೇಕು, ಯಾವ ಉದ್ದೇಶಕ್ಕಾಗಿ ಐಕ್ಯತೆ ಆಗಬೇಕು ಅಂತ ನಾನು ತಿಳ್ಕೊಂಡಾಗ ನಮ್ಮ ಇತಿಹಾಸವನ್ನು ಒಮ್ಮೆ ತಿರುಗಿ ನೋಡಲೇಬೇಕಾಗ್ತದೆ. ಭಾರತದ ರಾಜಕೀಯ ಸಾಮಾಜಿಕ ಇತಿಹಾಸವನ್ನು ನೋಡಿದಾಗ ನಾವೆಲ್ಲರೂ ಜಾತಿಯ ವ್ಯವಸ್ಥೆಯನ್ನು ಒಪ್ಪಿಕೊಂಡಿದ್ದೇವೆ. ಭಾರತೀಯ ಸಮಾಜಗಳು ಜಾತಿಯನ್ನ ಸಂಪ್ರದಾಯಕ್ಕೆ ಮತ್ತು ಆಚರಣೆಗೆ ನಾವೆಲ್ಲ ಒಳಪಡಿಸಿಕೊಂಡಿದ್ರೆ, ಕೆಲವು ಜಾತಿಗಳು ರಾಜಕೀಯ ಅಧಿಕಾರಕ್ಕಾಗಿ ರಾಜಕಾರಣಕ್ಕಾಗಿ ಪ್ರಬಲವಾಗಿ ಜಾತಿಯನ್ನ ಬಳಸಿಕೊಳ್ತಾ ಇದ್ದಾವೆ. ಈ ಹಿನ್ನೆಲೆಯನ್ನು ಮನಗೊಂಡಂತ ನಮ್ಮ ದೇಶದ ಸಂವಿಧಾನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದ ಜನಸಂಖ್ಯೆಯ 85 ಭಾಗ ಇರ್ತಕ್ಕಂಥ ಶೋಷಿತ ವರ್ಗಗಳಿಗೆ ಸಂವಿಧಾನದ 15(4), ಸಂವಿಧಾನದ 16(4) ಕೆಳಗಡೆ ಆರ್ಥಿಕ ಮತ್ತು ಶೈಕ್ಷಣಿಕ ಔದ್ಯೋಗಿಕ ಅಧಿಕಾರವನ್ನು ನೀಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಬಂಧುಗಳೇ, 1872ನೇ ಇಸ್ವಿನಲ್ಲಿ ಭಾರತ ದೇಶದಲ್ಲಿ ಮೊದಲನೆಯ ಬಾರಿಗೆ ಬ್ರಿಟಿಷರು ಜನಗಣತಿಯನ್ನ ಪ್ರಾರಂಭ ಮಾಡಿದರು. ಆ ಜನಗಣತಿ ಇಡೀ ಭಾರತ ದೇಶದ ವ್ಯಾಪ್ತಿಗೆ ಒಳಪಡೆದೇನೆ ಕೇವಲ ಒಂದು ಪ್ರದೇಶಕ್ಕೆ ಸೀಮಿತವಾಗಿದ್ದರಿಂದ ಅದನ್ನು ಪರಿಗಣಿಸಲಿಲ್ಲ. ಜಾತಿ ಗಣತಿಯ ಅವಶ್ಯಕತೆಯನ್ನ ಅವರಿಗೆ ಆರ್ಥಿಕ ಶೈಕ್ಷಣಿಕ ಯೋಜನೆಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದಂತ ಬ್ರಿಟಿಷನ ಅಂದಿನ ಉದ್ದೇಶ ಸಫಲ ಆಗಲಿಲ್ಲ. ಅದ ನಂತರ ಮೊಘಲ್ ದೊರೆ ಅಕ್ಬರ್ ಅವರ ಮಂತ್ರಿ ಆಗಿದ್ದಂತ ಅಬುಲ್ ಫಜಲ್ ರವರು ಐನ್ ಅಕ್ಬರ್ ಅಂತಕ್ಕಂಥ ಇತಿಹಾಸಕಾರರು ಅವರು ಐನ್ ಅಕ್ಬರ್ ಅಂತಕ್ಕಂಥ ಪುಸ್ತಕದಲ್ಲಿ ಜಾತಿ ಗಣತಿಯ ಮುಖಾಂತರ ಶೋಷಿತ ವರ್ಗಗಳಿಗೆ ಸಮಾನತೆಯನ್ನು ಕೊಡಬೇಕು ಅಂತ ಹೇಳಿದ್ರು. ವಿಶ್ವಸಂಸ್ಥೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 125ನೇ ಜನ್ಮ ದಿನಾಚರಣೆಯನ್ನು ಮಾಡ್ತಾ ಸುಸ್ಥಿರ ಅಭಿವೃದ್ಧಿ ಆಗಬೇಕಾದ್ರೆ ಅಸಮಾನತೆಯನ್ನು ತೊಡೆದಾಕ್ಬೇಕು ಅಂತ ಹೇಳಿದ್ರು. ಅಸಮಾನತೆಯನ್ನು ತೊಡಿತಕ್ಕಂಥ ಮಾನದಂಡ ಯಾವುದು? ಅದು ಸೆನ್ಸಸ್. ಆ ಸೆನ್ಸಸ್ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವ್ಯಾಖ್ಯಾನ ಮಾಡಿದ್ದು ಸಾಮಾನ್ಯ ಜನಗಣತಿ SC ST ಜನರಿಗೆ, ಹಿಂದುಳಿದವರಿಗೆ ಒಂದು ಮೋಸದ ಪ್ರಕರಣ. ವೈಜ್ಞಾನಿಕವಾಗಿ ಜಾತಿ ಗಣತಿ ಆಗದ ಹೊರತು ಸುಸ್ಥಿರ ಸಮಾಜವನ್ನು ನಿರ್ಮಾಣ ಮಾಡಿ ಸಮಾಜದ ನಿರ್ಮಾಣಕ್ಕೆ ಜಾತಿ ಗಣತಿ ಅನಿವಾರ್ಯ ಅಂತಕ್ಕಂಥದ್ದನ್ನ ಈ ದೇಶದ ಸಂವಿಧಾನ ಕರ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಭಾರತ ದೇಶದಲ್ಲಿ ಮೊದಲನೇ ಬಾರಿಯಾಗಿ 1951ನಲ್ಲಿ ಜನಗಣತಿ ಪ್ರಾರಂಭ ಆಯಿತು. 1953ನಲ್ಲಿ ಕಾಕಾ ಕಾಲೇಲ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಈ ಜಾತಿ ಗಣತಿಯನ್ನ ಮಾಡಿದಾಗ ಅಂದಿನ ಸಂದರ್ಭದಲ್ಲಿ ಆಗ ತಾನೇ ಪ್ರಗತಿಯತ್ತ ಹೋಗ್ತಕ್ಕಂಥ ಭಾರತದಲ್ಲಿ ಜಾತಿ ಗಣತಿಯನ್ನ ಮಾಡುವುದು ಸೂಕ್ತ ಅಲ್ಲ ಅಂತ ಹೇಳಿ ಅಂದಿನ ಸರ್ಕಾರ ತೀರ್ಮಾನ ಮಾಡಿತು. 1953ನಲ್ಲಿ ದೇಶದಲ್ಲಿ ಮಂಡಲ್ ಕಮಿಷನ್ ಆಯೋಗದ ರಚನೆ ಆಯಿತು. ಮಂಡಲ್ ಕಮಿಷನ್ ಅವರು ಹಿಂದುಳಿದ ವರ್ಗಗಳಿಗೆ ಜಾತಿಯ ಗಣತಿಯನ್ನ ಮಾಡಿ ಸಂವಿಧಾನದ ಆಶಯಗಳಿಗೆ ಶಿಕ್ಷಣವನ್ನು ಕೊಡಬೇಕು, ಉದ್ಯೋಗವನ್ನು ಕೊಡಬೇಕು, ಆರ್ಥಿಕ ಸವಲತ್ತುಗಳನ್ನ ಕೊಡಬೇಕು ಅಂತ ಹೇಳಿದ್ರು. 1991ನಲ್ಲಿ ಮಂಡಲ್ ಕಮಿಷನ್ ವರದಿ ಜಾರಿ ಆಯಿತು, ಮಂಜೂರಾಯಿತು. 2001ರಲ್ಲಿ ಮಂಡಲ್ ಕಮಿಷನ್ ಜಾರಿಯಾಗಿ ಜನಗಣತಿ ಆಗಬೇಕು ಅಂತ ಉದ್ದೇಶವನ್ನ ಹೇಳಿದ್ರು. ಆದರೆ 1996ರಲ್ಲಿ ವಾಜಪೇಯಿ ಅವರ ಸರ್ಕಾರ 13 ದಿನದಲ್ಲಿ ಜಾತಿ ಗಣತಿ ಮಾಡಕೂಡದು ಅಂತ ಹೇಳಿ ಅದನ್ನು ವಜಾ ಮಾಡಿದ್ರು. ಇಂದು ನಮ್ಮ ಐಕ್ಯತೆ ಯಾವುದಕ್ಕಾಗಿ? ಅಸಮಾನತೆಯ ಸಮಾಜ ನಮ್ದು. ಜಾತಿ ವ್ಯವಸ್ಥೆಯನ್ನು ಒಪ್ಪಿಕೊಂಡಿದ್ದೇವೆ. ಚಾಣಕ್ಯನ ಕಾಲದಲ್ಲಿ ಬ್ರಾಹ್ಮಣ
ವೈಶ್ಯ, ಕ್ಷತ್ರಿಯ, ಶೂದ್ರ ಅಂತಕ್ಕಂಥ ಜಾತಿಯನ್ನ ಪ್ರಸ್ತಾಪ ಮಾಡಿ ಅದರ ಕೆಳಗಡೆ ಅಭಿವೃದ್ಧಿಯನ್ನು ಮಾಡತಕ್ಕಂಥ ಪ್ರಸ್ತಾವನೆ ಇತ್ತು. ಇಂಥ ಇತಿಹಾಸ ಹೊಂದಿದ್ದರೂ ಕೂಡ ಸಂವಿಧಾನ ತಿದ್ದುಪಡಿ ತಂದಿದ್ರು, ವಿಶ್ವಸಂಸ್ಥೆಯ ಘೋಷಣೆಗಳಿದ್ರು. ಶೋಷಿತ ವರ್ಗಗಳು ಇವತ್ತು ಬದುಕಿಗಾಗಿ ಅಲದಾಡ್ತಾ ಇದ್ದೇವೆ. ನಾಯಕರ ಹಟ್ಟಿ, ಗೊಲ್ಲರ ಹಟ್ಟಿ, ಕುರುಬರ ಹಟ್ಟಿ, ದಲಿತರ ಹಟ್ಟಿಗಳು ಅಭಿವೃದ್ಧಿ ಆಗದೇನೆ ಸಮ ಸಮಾಜದ ನಿರ್ಮಾಣ ಆಗದೆ ಹೋದ್ರೆ ಸ್ವಾತಂತ್ರ್ಯದ ಉದ್ದೇಶವಾದರೂ ಹೇಗೆ ಸಾರ್ಥಕ ಆಗುತ್ತೆ? ಆ ಕಾರಣಕ್ಕೆ ಜನಗಣತಿಯನ್ನ ಐತಿಹಾಸಿಕವಾಗಿ ಇತಿಹಾಸಗಳ ಪುಟದಲ್ಲಿ ಉಲ್ಲೇಖ ಮಾಡೋದ್ರಿಂದ ಅದನ್ನು ಮಾಡಿ ಈ ಸಂಪತ್ತನ್ನ, ಉದ್ಯೋಗವನ್ನ, ರಾಜಕೀಯವನ್ನ ಎಲ್ಲ ವರ್ಗಗಳಿಗೆ ಹಂಚತಕ್ಕಂಥದ್ದು ನಮ್ಮ ಸಂವಿಧಾನದ ಮೂಲ ಉದ್ದೇಶ. ಅದರ ಆಶಯ. ಸಂವಿಧಾನ ನಮಗೆ ಹಕ್ಕುಗಳನ್ನು ಕೊಟ್ಟಿದ್ದಾವೆ, ಮೂಲಭೂತ ಹಕ್ಕುಗಳನ್ನು ಒದಗಿಸಿದ್ದಾರೆ, ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ಹೇಳಿದ್ದಾರೆ. ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ಮರೆತು ಸೂಕ್ಷ್ಮವಾದಂಥ ವಿಚಾರಗಳನ್ನು ಮುಂದೆ ತಂದು ಭಾರತ ದೇಶದ ರಾಜಕಾರಣ ಶೋಷಿತ ವರ್ಗಗಳನ್ನು ಒಡೆದು ಅವರನ್ನ ಬೀದಿ ಪಾಲಾಗಿ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ರಾಜಕೀಯವಾಗಿ ನಿರ್ಮಾಣವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಐತಿಹಾಸಿಕವಾಗಿ ಒಗ್ಗೂಡತಕ್ಕಂಥ ನಮ್ಮ ಉದ್ದೇಶವೇ ನಮ್ಮ ಬದುಕಿನಲ್ಲಿ ಉಜ್ವಲವಾದಂಥ ಭವಿಷ್ಯವನ್ನು ಕಾಣಲಿಕ್ಕೆ ನೀವೆಲ್ಲರೂ ಎದ್ದು ಪಠಣ ಮಾಡಿದಂಥ ಸಂವಿಧಾನದ ಪೀಠಿಕೆ ಇದೆಯಲ್ಲ, ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ ಅಂಡ್ ಫೆಟರ್ನಿಟಿ, ಇದನ್ನು ಪಡ್ಕೊಳ್ಳೋಕ್ಕೋಸ್ಕರ ನಾವು ಹೋರಾಟವನ್ನು ಮಾಡಲೇಬೇಕಾಗುತ್ತೆ. ನಮ್ಮ ಸಂಘಟನಾತ್ಮಕ ಹೋರಾಟಗಳ ಮೂಲಕ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಏಕೈಕ ಆಶಾಕಿರಣ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು. ಪ್ರತಿಯೊಂದು ಕುಟುಂಬವು ಕನಿಷ್ಠ 4,000 ರೂಪಾಯಿ ತಿಂಗಳ ವರಮಾನ ಬೇಕು ಅಂತ ಹೇಳಿ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಆ ಗ್ಯಾರಂಟಿಗಳು ನಮ್ಮ ಬದುಕಿನಲ್ಲಿ, ನಮ್ಮ ಕುಟುಂಬದ ನಿರ್ವಹಣೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ರು. ನಮ್ಮ ಮಕ್ಕಳು ಇನ್ನು ವಿದ್ಯಾವಂತರಾಗಿಲ್ಲ. ನಮಗೆ ಸಿಗಬೇಕಂದಂತ ಆಸ್ತಿಯ ಪಾಲು ದೇಶದಲ್ಲಿ ಸಿಗ್ತಾ ಇಲ್ಲ. ಕೇವಲ 3% ಜನರು ಮಾತ್ರ ಈ ದೇಶದ ಆಡಳಿತವನ್ನ, ಈ ದೇಶದ ಅಧಿಕಾರವನ್ನ, ಈ ದೇಶದ ಸಂಪತ್ತನ್ನ ಅನುಭವಿಸ್ತಾ ಇದ್ದಾರೆ. ಇದಕ್ಕೆಲ್ಲ ನಮ್ಮ ಹಕ್ಕುಗಳನ್ನು ಪಡೀಲಿಕ್ಕೆ ಸಂಘಟನಾತ್ಮಕ ಹೋರಾಟಗಳ ಮೂಲಕ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷ ಸಂವಿಧಾನದ ಆಶಯಗಳನ್ನು ಜಾರಿ ಮಾಡತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕೋಮುವಾದ, ಮತೀಯವಾದವನ್ನು ಅಳಿಸಿ ಸಮ ಸಮಾಜದ ನಿರ್ಮಾಣವನ್ನ ಮಾಡಲಿಕ್ಕೆ, ಅಸಮಾನತೆಯನ್ನು ತೊಡೆದುಹಾಕಲಿಕ್ಕೆ ಈ ಒಂದು ಸಂಘಟನೆ ಅನಿವಾರ್ಯ ಆಗಿದೆ. ಈ ಸಂಘಟನೆ ನಮ್ಮ ಸಮಸ್ಯೆಗಳ ಬೀಗದ ಕಾಯಿ ರಾಜಕೀಯ ಅಧಿಕಾರದಲ್ಲಿದೆ. ಈ ರಾಜಕೀಯ ಅಧಿಕಾರವನ್ನು ಪಡೀಲಿಕ್ಕೆ ಅನೇಕ ಜನ ಸಮಯ ಸಾಧಕರು ಸೂಕ್ಷ್ಮವಾದಂಥ ಧಾರ್ಮಿಕ ಮತ್ತು ದೈವ ವಿಚಾರಗಳನ್ನು ಮುಂದೆ ತರ್ತಾ ಇದ್ದಾರೆ. ಈ ದೇಶದ ಆತ್ಮ ಸಂವಿಧಾನ, ಈ ದೇಶದ ಆತ್ಮ ಸಂವಿಧಾನ, ಈ ದೇಶದ ಶ್ರೇಷ್ಠ ಗ್ರಂಥ ಸಂವಿಧಾನ. ಸಂವಿಧಾನ ರಕ್ಷಣೆ ಆದರೆ ಅದು ನಾವೆಲ್ಲ ರಕ್ಷಣೆ ಆಗ್ತೇವೆ. ಸಂವಿಧಾನದ ರಕ್ಷಣೆ ನಮ್ಮ ಜವಾಬ್ದಾರಿ. ಸಂವಿಧಾನ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಈ ನೆಲೆಯಲ್ಲಿ ಶೋಷಿತ ಸಮುದಾಯಗಳು ಸಂಘಟನಾತ್ಮಕವಾದಂಥ ಹೋರಾಟಗಳ ಮೂಲಕ ನಮ್ಮ ಹಕ್ಕುಗಳನ್ನು ಪಡೀಲಿಕ್ಕೆ ಜಾತಿ ಗಣತಿಯ ಮುಖಾಂತರ ನಮಗೆ ನ್ಯಾಯಸಮ್ಮತವಾಗಿ, ಸಂವಿಧಾನಾತ್ಮಕವಾಗಿ, ಚಾರಿತ್ರಕವಾಗಿ ಸಿಗಬೇಕಾದಂಥ ಸವಲತ್ತುಗಳನ್ನು ಪಡೀಲಿಕ್ಕೆ ಇಂಥ ಒಂದು ಹೋರಾಟಗಳು, ಸಂಘಟನಾತ್ಮಕ ಹೋರಾಟಗಳು ಅನಿವಾರ್ಯ. ಅದರ ನೇತೃತ್ವವನ್ನು, ಅದರ ನಾಯಕತ್ವವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀಡಿ ನಾವು ಮುಂದೆ ಬದಲಾವಣೆಯನ್ನ, ನಮ್ಮ ಬದುಕಿನಲ್ಲಿ ಭವಿಷ್ಯವನ್ನು ಕಾಣಲಿಕ್ಕೆ ಇದು ನಿರಂತರವಾದಂಥ ಹೋರಾಟ ಆಗಲಿ. ಎಲ್ಲ ಶೋಷಿತ ಸಮುದಾಯಗಳು ಒಗ್ಗಟ್ಟಾಗಿ ಐತಿಹಾಸಿಕವಾದಂಥ ಈ ಸಮಾವೇಶವನ್ನು ಸಂಘಟನೆ ಮಾಡಿ ನಮ್ಮ ಸಂದೇಶವನ್ನ ದೇಶಕ್ಕೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ನಮ್ಮ ಹಕ್ಕುಗಳನ್ನು ಒತ್ತಾಯ ಮಾಡ್ತೇವೆ. ನಮ್ಮ ಹಕ್ಕುಗಳೆಲ್ಲವೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಆಶಯದ ಕೆಳಗಡೆ ಇದೆ ಅಂತಕ್ಕಂಥದ್ದ ಒತ್ತಿ ಹೇಳ್ತಾ ಇಂಥ ಐತಿಹಾಸಿಕವಾದಂಥ ಸಂಘಟನೆ ಮಾಡಿದಂಥ ಎಲ್ಲ ಸಂಘಟನೆಗಳಿಗೆ, ನನ್ನ ಮಾತನ್ನು ಕೇಳಿದ ತಮ್ಮಗಳಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಭಾರತ್. ಮಾನ್ಯ ಮಂತ್ರಿಗಳಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.